ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಕ್ಕಳು ಹೇಳಿದ್ದನ್ನೆಲ್ಲ ಮನಸ್ಸಿಗೆ ಹಾಕೊಳ್ಳೋಕ್ಕಾಗತ್ತಾ? ನೀನು ಹೇಳಿದ್ದನ್ನೆಲ್ಲ ತುಳಸಿಯವರು ಮನಸ್ಸಲ್ಲಿ ಇಟ್ಕೊಂಡಿದ್ದಾರ ಹೇಳು? ಈಗ ಆ ವಿಷಯ ಎಲ್ಲ ಬಿಡು. ನೀನು ಆ ಡಾಕ್ಯುಮೆಂಟ್ಸ್ ತಂದು ಕೊಡ್ತೀಯಾ ಪ್ಲೀಸ್ ಸಮರ್ಥ್? ಸರಿ. ಹಾಯ್ ದೀಪಿಕಾ, ಎಷ್ಟೇ ಸುಸ್ತಾಗಿದ್ರು ನಿನ್ನ ಮುಖ ನೋಡ್ತಿದ್ದಾಗೆ ಎಲ್ಲ ಮರ್ತೋಗುತ್ತೆ. ನನಗೂ ಅಷ್ಟೇ ಅಭಿ, ಮನಸ್ಸಿಗೆ ಎಷ್ಟೇ ನೋವಾಗಿದ್ರು ನೋಡ್ತಿದ್ದಾಗೆ ಎಲ್ಲ ಮರ್ತೋಗುತ್ತೆ. ಮನ್ಸಿಗೆ ನೋವಾಗಿದ್ರು ಅಂದ್ರೇನು? ನೀನು ನೋಡಿದ್ರೆ ಯಾಕೋ ಬೇಜಾರಳಿದ್ಯಾ ಅನ್ನಿಸ್ತಿದೆ. ಏನಾಯ್ತು ದೀಪಿಕಾ? ಅದೇ ಆ ವಂಶವೃಕ್ಷದ ವಿಷಯದ ಬಗ್ಗೆ ಯೋಚನೆ ಮಾಡ್ತಿದ್ದೆ. ನಂಗೆ ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಬಟ್ ಡ್ಯಾಡ್ನ ಕೇಳಿದೆ, ಅದರಲ್ಲಿ ಹೆಸರು ಸೇರಿಸ್ಬಿಟ್ರೆ ಕೆಲವರು ಮಿಸ್ಯೂಸ್ ಮಾಡ್ಕೊಬೋದು ಅನ್ನೋ ಥರ ಹೇಳಿದ್ರು. ಮಿಸ್ಯೂಸಾ? ಯಾರು ಮಿಸ್ಯೂಸ್ ಮಾಡ್ಕೋತಾರೆ? ಅಲ್ಲ, ತುಳಸಿ ಅಮ್ಮ ಒಳ್ಳೆಯವರೇ, ಅವ್ರ ಮಕ್ಕಳು ವಿಚಾರ ಯಾಕೆ ಬರುತ್ತೆ? ಅವ್ರ ಹೆಸರನ್ನು ಮಾತ್ರ ತಾನೇ ಸೇರಿಸ್ಬೇಕು ಅಂತಿರೋದು. ಸೇರಿಸ್ಲೇಬೇಕು ಅಂತಿದಾರಲ್ಲ. ಅಲ್ಲ, ತುಳಸಿ ಅಮ್ಮ ನನಗೂ ಅಮ್ಮ ಇದ್ದಾಗೆ. ಅವ್ರ ಹೆಸರು ಸೇರಿಸಿದ್ರೆ ನನಗೇನು ಬೇಜಾರಿಲ್ಲ. ಆದರೆ ಅವ್ರ ಮಕ್ಕಳು... ಆದ್ರೇನು ದೀಪಿಕಾ, ಮದುವೆನೇ ಮಾಡ್ಕೊಂಡಿದಾರಂತೆ, ಅದೊಂದಾಗಲಿ ಬಿಡು. ಅಲ್ಲ, ಮುಂದೇನಾದರೂ ಸಮಸ್ಯೆ ಆದರೆ? ಮುಂದೆ ಏನು ಸಮಸ್ಯೆ ಆಗುತ್ತೆ ದೀಪಿಕಾ? ಏನು ಸಮಸ್ಯೆ ಆಗುತ್ತೆ ಅಂತ ನಾನು ಹೇಳ್ತೀನಿ ಅಭಿ. ಬನ್ನಿ ಚಿಕ್ಕಮ್ಮ. ಸಾರಿ, ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ. ಅಯ್ಯೋ ಹಾಗೇನಿಲ್ಲ, ಹೇಳಿ. ತುಳಸಿ ಅವರು ಈ ಮನೆಗೆ ಬಂದಾಗ ನನಗೆ ಸ್ವಲ್ಪ ಬೇಜಾರಿತ್ತು. ಆದರೆ ಅವರೇ ಮುಂದೆ ನಿಂತು ನಿನ್ನ ಮದುವೆ ಮಾಡಿಸಿದಾಗ ನನಗೆ ಅವ್ರ ಬಗ್ಗೆ ತುಂಬಾ ಒಳ್ಳೆ ಭಾವನೆ ಬಂತು. ಅವರನ್ನು ನಮ್ಮ ವಂಶವೃಕ್ಷಕ್ಕೆ ಸೇರಿಸ್ತಾರೆ ಅಂದರೆ ನನಗೆ ಖುಷಿನೇ. ಆದರೆ ಇದು ಬರೀ ಹೆಸರು ಸೇರಿಸೋ ವಿಷಯ ಅಷ್ಟೇ ಅಲ್ವಲ್ಲ ಅಭಿ. ದುಡ್ಡು, ಹಣ, ಅಂತಸ್ತು, ಆಸ್ತಿ ಯಾರನ್ನ ಹೇಗೆ ಬದಲಾಯಿಸುತ್ತೆ ಅಂತ ಯಾರಿಗೆ ಗೊತ್ತು? ಅರ್ಥ ಆಗಲಿಲ್ಲ ಚಿಕ್ಕಮ್ಮ. ತುಳಸಿ ಹೆಸರನ್ನ ನಮ್ಮ ಫ್ಯಾಮಿಲಿ ಟ್ರೀಗೆ ಸೇರಿಸಿದ್ವಿ ಅಂತ ಅನ್ಕೋ, ಅವರು ಈ ಮನೆ ಯಜಮಾನಿ ಅಂತ ಆಗುತ್ತೆ. ಅದು ಪರವಾಗಿಲ್ಲ ನನಗೆ. ಅದು ಹೇಗಾಗುತ್ತೆ ಚಿಕ್ಕಮ್ಮ? ನೀವಿರುವಾಗ ಅವ್ರು ಹೇಗೆ ಯಜಮಾನಿ ಆಗ್ತಾರೆ? ಅವರು ನನಗಿಂತ ದೊಡ್ಡವರಲ್ವಾ. ಅದು ಅಲ್ಲದೆ ಈ ಯಜಮಾನಿ ಪಟ್ಟದ ಆಸೆ ನನಗೂ ಇಲ್ಲ. ಅವ್ರಿಗೆ ಸಿಕ್ಕರೆ ಸಿಗಲಿ. ಆದರೆ ವಿಷಯ ಅಷ್ಟೇ ಅಲ್ಲ ಅಭಿ. ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಸಮ್ಟೈಮ್ ನಾವು ಕೂಡ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕಾಗುತ್ತೆ ಅಲ್ವಾ. ಅನ್ಫಾರ್ಚುನೇಟ್ಲಿ ಭಾವನ್ಗೆ ಏನಾದರೂ ಆಯಿತು ಅನ್ಕೋ, ಆಗ ತುಳಸಿ ಅವರೇ ಎಲ್ಲದಕ್ಕೂ ಯಜಮಾನಿ ಆಗ್ತಾರೆ. ತುಳಸಿ ಅವರು ಯಜಮಾನಿ ಆದರೆ ಅದು ದೊಡ್ಡದಲ್ಲ. ಆದರೆ ಅವರು ಯಜಮಾನಿ ಆಗ್ತಿದ್ದ ಹಾಗೆ ಅವ್ರ ಮಕ್ಕಳು ಬಂದು ಅಧಿಕಾರ ಚಲಾಯಿಸಕ್ಕೆ ನೋಡಿದರೆ ಆಗ ಏನು ಮಾಡ್ತೀಯ? ಅವ್ರ ಮಕ್ಕಳು ಹೇಗೆ ಅಂತ ನಿನಗೆ ಗೊತ್ತು. ಅದರಲ್ಲೂ ಅಸಮರ್ಥಗೆ ನಿನಗೆ ಕಂಡ್ರೆ ಆಗಲ್ಲ. ಎಸ್, ಡ್ಯಾಡ್ ಕೂಡ ಅದೇ ಹೇಳಿದ್ರು ಅಭಿ. ಅದಕ್ಕೆ ನಂಗೆ ಟೆನ್ಸ್ಡ್ ಆಗಿದ್ದಿದ್ದು. ಹೌದು ಅಭಿ, ಅವ್ರ ಹೆಸರು ಸೇರಿಸಿದ್ರೆ ನಿನಗೆ ಅವಿಗೆ ಅನ್ಯಾಯ ಆಗುತ್ತೆ ಅಲ್ಲ. ಅದೇ ಆತಂಕ ನನಗಿರೋದು. ಭಾವ ಇವರು ಈ ಆಸ್ತಿನೆಲ್ಲ ಕಟ್ಟಕ್ಕೆ ಎಷ್ಟೊಂದು ಪ್ರಯತ್ನ ಪಟ್ಟಿದ್ದಾರೆ ಅಂತ ನನಗೆ ಗೊತ್ತು ಅಭಿ. ಈಗ ನೀನು ಮತ್ತೆ ಅವಿ ಸೇರಿಕೊಂಡು ಬಿಸ್ನೆಸ್ಸನ್ನು ಹ್ಯಾಂಡಲ್ ಮಾಡ್ತಿದ್ದೀರಾ. ಕಷ್ಟಪಟ್ಟು ಕಟ್ಟಿರೋ ಈ ಸಾಮ್ರಾಜ್ಯನ ನಾಳೆ ಬೇರೆ ಯಾರೋ ಬಂದು ಅಧಿಕಾರ ಚಲಾಯಿಸಿ ನಿಮ್ಮನ್ನು ಬೀದಿ ಪಾಲ್ ಮಾಡಿದ್ರೆ ಅದನ್ನು ನಾನು ಹೇಗೆ ಸಹಿಸ್ಕೊಳ್ಳಿ? ಏನೋ ಸದ್ಯ ಎಲ್ಲ ಒಳ್ಳೇದಾಗ್ತಿದೆ. ಏನು ಆಸ್ತಿ ಸಿಗುತ್ತೆ ಅಂತನಾ? ಏಯ್,
ತುಳಸಿನೂ ಆ ಮನೆಯಲ್ಲಿ ಒಬ್ಬಳು ಅಂತ ಕಾನೂನಿನ ಪ್ರಕಾರ ಸಾಬೀತಾದರೆ ಅಷ್ಟು ಸಾಕು. ಆಸ್ತಿ ಅಂತೆ ಆಸ್ತಿ. ಏನೋ ಅಮ್ಮಂಗೆ ಆ ಮನೆಯಲ್ಲಿ ಒಂದು ಐಡೆಂಟಿಟಿ ಸಿಗ್ತಾ ಇದೆಯಲ್ಲ, ಅದೇ ಖುಷಿ. ಐಡೆಂಟಿಟಿಗೆ ನಿಮ್ಮ ಮತ್ತೆ ಆ ಮನೆಗೆ ಹೋಗ್ಬೇಕಿತ್ತ? ಅವಳು ಈ ಮನೆಯಲ್ಲಿದ್ದಾಗ ಅವಳ ಐಡೆಂಟಿಟಿನ ಅರ್ಥ ಮಾಡಿಕೊಂಡು ಅವಳ ಮಕ್ಕಳಾದ ನೀವು ಅವಳನ್ನು ಸರಿಯಾಗಿ ನಡೆಸ್ಕೊಂಡಿದ್ದಿದ್ರೆ ಅವಳಿಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ತಾತ ಮತ್ತೆ ಮತ್ತೆ ಅದನ್ನೇ ಹೇಳ್ಬಿಡಿ. ಈಗ ನಿಮ್ಮ ಸೊಸೆ ದೊಡ್ಡ ಮನೆಯವ್ರ ವಂಶವೃಕ್ಷ ಸೇರ್ಕೊಂಡ್ಮೇಲೆ ಈ ಮನೆಯಿಂದ ಪರ್ಮನೆಂಟ್ ದೂರ ಆದಾಗೆ. ದೈಹಿಕವಾಗಿ ಅವಳು ಎಷ್ಟೇ ದೂರ ಇದ್ರೂ ಕೂಡ ಅವಳ ಮನಸ್ಸು ಇಲ್ಲೇ ಇರುತ್ತೆ ಕಣ. ಸುಮ್ಮನೆ ಆ ಡಾಕ್ಯುಮೆಂಟ್ಸನ್ನೆಲ್ಲ ಹುಡುಕು, ಊರೆಲ್ಲ ಮಾತಾಡ್ಬೇಡ. ಅಮ್ಮ ಎಷ್ಟು ಮುದ್ದಾಗಿದ್ದಾರೆ ಅಲ್ವಾ? ಈಗಲೂ ಹೀಗೆ ಇದ್ದಾರೆ. ಇದು ಅಮ್ಮನ ಹ್ಯಾಂಡ್ ರೈಟಿಂಗಾ? ದಿನಸಿ ಚೀಟಿನ ನಾನು ಯಾವಾಗಲೂ ಅವಳ ಕೈನಲ್ಲೇ ಬರೆಸ್ತಾ ಇದ್ದೆ. ಆ ದಿನಸಿ ಅಂಗಡಿವನು, ಸರ್ ನಿಮ್ಮ ಸೊಸೆ ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿದೆ ಅಂತ ಹೊಗಳ್ತಾ ಇದ್ದ. ಅಣ್ಣ, ಅಲ್ಲಿ ಸರಿಯಾಗಿ ನೋಡಿದ್ಯಾ? ಅಮ್ಮ ಏನಾದ್ರೂ ಹಳೆ ಒಡವೆ ಗಿಡವೆ ಏನಾರು ಇಟ್ಟಿದ್ದಾಳ? ಯಾಕೆ ಅದನ್ನು ಕದ್ ಮಾರ್ಕೊಳಕ? ಅಣ್ಣ, ಇದ್ಯಾಕೋ ಓವರ್ ಆಗ್ತಿಲ್ವಾ? ಓ, ಅತ್ತೆಗೆ ಕನ್ನಡದಲ್ಲಿ 94 ಮಾರ್ಕ್ಸ್ ಬಂದಿದೆ. ಅವ್ರು ಇನ್ನೂ ಮುಂದೆ ಓದಬೇಕಿತ್ತು. ಅಯ್ಯ, ಓದ್ ಏನಾಗ್ಬೇಕಾಗಿದೆ? ಇಷ್ಟು ಓದಿನೇ ಅಮ್ಮ ಈಗ ಕೋಟ್ಯಾಧೀಶ್ವರಿ ಆಗ್ತಿಲ್ವಾ? ಈ ಅಣ್ಣ ಅಷ್ಟೆಲ್ಲ ಓದಿ ಅವ್ರ ಮನೆ ಡ್ರೈವರ್ ಆಗಿದ್ದಾನೆ. ಪರವಾಗಿಲ್ಲ, ಕದ್ದು ಬೇರೆಯವ್ರಿಗೆ 3 ನಾಮ ಹಾಕೋದ್ಕಿಂತ ಡ್ರೈವರ್ ಕೆಲಸನೇ ಉತ್ತಮ. ಸಂಧ್ಯಾ, ನನ್ನ ಗಂಡ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾನೆ, ಅಷ್ಟು ಸಾಕು. ನೀನು ಹೀಗೆಲ್ಲ ಮಾತಾಡ್ಬೇಡ. ಹೌದು ರೀ, ಹೈಕೋರ್ಟಲ್ಲಿ ಕೆಲಸ ಮಾಡ್ತಿರಲ್ಲ, ಈ ವಂಶವೃಕ್ಷ ಅಂತಂದ್ರೆ ಏನು ಅಂತ ನನ್ಗೆ ಎಕ್ಸ್ಪ್ಲೇನ್ ಮಾಡಿ ನೋಡೋಣ. ಯಾಕೆ ಮತ್ತೇನಾದ್ರೂ ಸ್ಕೀಮ್ ಹಾಕಕ್ಕ? ಸುಮ್ಮನೆ ಚಕ್ಲಿ ತಿನ್ನು. ಸರಿ ತಾತ, ಎಲ್ಲ ಡಾಕ್ಯುಮೆಂಟ್ ಸಿಕ್ಕಿದೆ, ನಾನು ಹೋಗಿ ಕೊಟ್ಬಿಡ್ತೀನಿ. ಸರಿಯಪ್ಪ, ಒಳ್ಳೇದಾಗಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.